ಹಲೋ ಎಲ್ರಿಗೂ. ಇವತ್ತು ಶುಕ್ರವಾರ ಸಂಜೆ ಕಾಫಿ ಟೈಮ್ ಆಯಿತು ಅಂತ ಹೇಳಿ ನಾನಿಲ್ಲಿ ಕಾಫಿ ಮಾಡ್ಕೊಳ್ಳೋಕ್ಕೆ ಹಾಲು ಕಾಯಿಸ್ತಾ ಇದ್ದೀನಿ. ಹಾಲಲ್ಲಿ ಕೆನೆ ಬಂದಿದ್ದರಿಂದ ನಾನು ಕೆನೆ ಎಲ್ಲ ಒಂದು ಕಪ್ಗೆ ತಕ್ಕೊತಾ ಇದ್ದೀನಿ ತುಪ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ. ಆಗಲೇ ತುಂಬ ದಿವಸದಿಂದ ಅದನ್ನು ಮಾಡ್ತಾಯಿದ್ದೀನಿ. ಹಾಗೆ ಇನ್ನೇನು ಹಾಲು ಕಾಯೋವರೆಗೂ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಾನು ಜಾರ್ ತೊಗೊಂಡಿದ್ದೆ, ಹೊಸ ಜಾರ್ಗಳು. ಹಾಗಾಗಿ ಅದಕ್ಕೆ ನಾನು ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಹಾಲು ಕಾಯಿತು. ಸೊ ನಾನು ಡೈಲಿ ರೊಟೀನ್ ಏನು ಅಂತಂದರೆ ಸಂಜೆ ಹೊತ್ತು ನನ್ನ ಮಗಳಿಗೆ ಹಾರ್ಲಿಕ್ಸ್ ಕೊಟ್ಟು ನಾನು ಅವಳ ಜೊತೆ ಕುತ್ಕೊಂಡು ಕಾಫಿ ಕುಡಿಯೋದು. ಹಾಗಾಗಿ ಅವಳು ನಾನೊಂದು ಕಾಫಿ ಮಗ್ ತೊಗೊಂಡಿದ್ದೀನಿ ಅಂತ ಅವಳು ನನಗೂ ಬೇಕು ಅಂತ ಹೇಳಿ ಅವಳೊಂದು ಕಾಫಿ ಮಗ್ ತೊಗೊಂಡಿದ್ದಾಳೆ. ಅವಳಿಗೆ ಹಾರ್ಲಿಕ್ಸ್ ಕೊಡ್ತಾ ನಾನು ಕಾಫಿ ಮಾಡಿಕೊಂಡೆ. ಜೊತೆಗೆ ಇಬ್ಬರು ಕುತ್ಕೊಂಡು ಕಾಫಿ ಕುಡಿದ್ವಿ. ಅವಳು ಹಾಲು ಕುಡಿದ್ಲು. ಗೊತ್ತಲ್ಲ, ಕೈಯಲ್ಲಿ ಹೊಸದು ಏನಾರು ಬಂದರೆ ಮಕ್ಕಳಿಗೆ ಅವ್ರದ್ದೇ ಒಂಥರ ಸ್ಟೈಲು, ಅವ್ರದ್ದೇ ಒಂಥರ ಆ್ಯಟಿಟ್ಯೂಡು, ನೋಡೋಕೆ ಒಂಥರ ಚೆನ್ನಾಗಿ ಕಾಣುತ್ತೆ. ಇನ್ನೇನಪ್ಪ ಅಂತ ಅಂದ್ಕೊಳ್ತಾ ಇರೋದಷ್ಟರಲ್ಲೇ ಮಳೆ ಜೋರಾಗಿ ಬಂದೇ ಬಿಡ್ತು. ಹಾಗೆ ನನಗೆ ನೆನಪಾಯಿತು ಅಮ್ಮ ಕೊಟ್ಟಿದ್ದು ವಡೆ ಹಸಿಟ್ಟು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಂತ ಹೇಳಿ. ಅದಕ್ಕಾಗಿ ಇನ್ನೇನು ಮಳೆ ಬೇರೆ ಬಂತಲ್ಲ, ಬಿಸಿಯಾಗಿ ಏನಾದ್ರು ತಿನ್ನಬೇಕು ಅಂತ ಹೇಳಿ ವಡೆಯನ್ನು ಹಾಕಿ ಎಲ್ಲರಿಗೂ ಕೊಟ್ಟೆ. ಯಾಕೋ ಇವತ್ತು ಅಡುಗೆ ಮಾಡೋ ಮೂಡಂತೂ ನನಗಿರಲಿಲ್ಲ. ಹಾಗಾಗಿ ನಾನು ನನ್ನ ಹಸ್ಬೆಂಡ್ಗೆ ಹೇಳಿ ಹೊರಗಡೆಯಿಂದ ಇಡ್ಲಿ ವಡೆ ತರಿಸ್ಕೊಂಡಿದ್ದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್.